ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಏನು ಆಡಳಿತ ಮಂಡಳಿ ಚುನಾವಣೆ 10/11/2024 ಏನು ನಡೆದಿತ್ತು. ಕಾರಣಾಂತರದಿಂದ ಸ್ವಲ್ಪ ಏನು ಇವತ್ತು ಫಲಿತಾಂಶ ಕೊಡೋದಕ್ಕೆ ತಡ ಆಗಿತ್ತು. ಮೊನ್ನೆ ಹೈಕೋರ್ಟ್ ಆದೇಶದ ಮೇರೆಗೆ ಇವತ್ತು ಚುನಾವಣಾ ಫಲಿತಾಂಶ ಏನು ಪ್ರಕಟ ಆಗಿದೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ 3ನೇ ಬಾರಿಗೆ ಇವತ್ತು ತುರುವೇಕೆರೆ ತಾಲೂಕಿನಿಂದ ಒಕ್ಕೂಟದ ನಿರ್ದೇಶನಾಗಿ ಚುನಾವಣೆಯಲ್ಲಿ ಇವತ್ತು ಏನು ನಾನು ಸ್ಪರ್ಧೆ ಮಾಡಿದ್ದೆ. ತುರುವೇಕೆರೆ ತಾಲೂಕಿನ ಮತದಾರರು ಅಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಅವರ ಪ್ರತಿನಿಧಿಗಳನ್ನ ಕಳಿಸ್ಕೊಟ್ಟು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಇವತ್ತು ನನ್ನ ಜಯಶೀಲನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸಂಘದ ಪ್ರತಿನಿಧಿಗಳಿಗೆ ನಾನು ಪ್ರಪ್ರಥಮವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಎಲ್ಲ ಒಂದು ಕಡೆ ತಮಗೆಲ್ಲ ಗೊತ್ತಿದೆ, ಬಹಳ ಹೋರಾಟದ ನಡುವೆ ಚುನಾವಣೆ ನಡೀತು. ಆದರೂ ಸಹ ಜಿಲ್ಲೆಯಲ್ಲಿ ಇವತ್ತು ಕಳೆದ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೆ, 44 ಮತಗಳ ಅಂತರದಿಂದ. ಇನ್ನೂ ಹೆಚ್ಚಿಗೆ ಇವತ್ತು 51 ಮತಗಳ ಅಂತರದಿಂದ ಗೆಲುವನ್ನು ತಂದುಕೊಟ್ಟಂಥ ತುರುವೇಕೆರೆ ತಾಲೂಕಿನ ಮತದಾರರ ಬಂಧುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಏನು ಕಳೆದ ಬಾರಿ ನಮ್ಮೆಲ್ಲರ ಸಹಕಾರದಿಂದ ನಿರ್ದೇಶನಾಗಿ ಒಕ್ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ರೈತರಿಗೆ ಪ್ರಾಮಾಣಿಕವಾಗಿ ಇವತ್ತು ಅವರಿಗೆ ಸಿಗೋಂಥ ಸೌಲಭ್ಯಗಳನ್ನೆಲ್ಲ ಪ್ರಾಮಾಣಿಕವಾಗಿ ಏನು ಸಲ್ಲಿಸಿದ್ದು. ಭಾಳ ಮುಖ್ಯವಾಗಿ ನಮ್ಮ ಮುಖ್ಯ ಉದ್ದೇಶ ಇರೋಂಥದ್ದು ರೈತರು ಕರೆದಂಥ ಹಾಲಿಗೆ ಸ್ಪರ್ಧಾತ್ಮಕ ದರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಅಧ್ಯಕ್ಷರಾದಂಥ ಅವಧಿನಲ್ಲಿ ಸುಮಾರು 7 ಬಾರಿ ಹಾಲಿನ ದರ ಪರಿಷ್ಕರಣೆ ಮಾಡಿ ಇವತ್ತು ರಾಜ್ಯದಲ್ಲೇ ಅತಿ ಹೆಚ್ಚಿನ ದರ ಕೂಡ ಒಕ್ಕೂಟವಾಗಿ ಮಾರ್ಪಾಟು ಮಾಡೋಂಥದ್ದು ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತು ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಏನು ಹಮ್ಮಿಕೊಂಡಿದ್ದೋ. ಭಾಳ ಮುಖ್ಯವಾಗಿ ಸಂಘಗಳಿಗೆ ಮೂಲಭೂತ ಸೌಕರ್ಯ ಇವತ್ತು ಕಟ್ಟಡಗಳನ್ನ ಕಟ್ಟುವಂಥದ್ದು, BMCಗಳನ್ನ ಅಳವಡಿಸೋಂಥದ್ದು. ನಮಗೆಲ್ಲ ಗೊತ್ತಿದೆ, ನಾನು ಪ್ರಪ್ರಥಮವಾಗಿ ನಿರ್ದೇಶನಾಗಿ ಬಂದಂಥ ಸಂದರ್ಭದಲ್ಲಿ 2013ರಲ್ಲಿ ಕೇವಲ 27,000 ಲೀಟರ್ ಹಾಲು ಶೇಖರಣೆ ಆಗ್ತಾಯಿತ್ತು. ಇವತ್ತು ಸುಮಾರು 45 ಸಂಘಗಳನ್ನ ಗ್ರಾಮೀಣ ಭಾಗದಲ್ಲಿ ಮಾಡೋದ್ರ ಮೂಲಕ ಸುಮಾರು 80,000 ಲೀಟರ್ ಹಾಲು ಇವತ್ತು ಹಾಲು ಶೇಖರಣೆ ಆಗ್ತಾಯಿದೆ. ಇವತ್ತು ಜಿಲ್ಲೆಯಲ್ಲಿ ಒಂದು ಏನು ತಿಂಗಳಿಗೆ ಸುಮಾರು 80 ಕೋಟಿ ರೂಪಾಯಿಯಷ್ಟು ಹಣ ರೈತರ ಖಾತೆಗಳಿಗೆ ಬಂಡವಾಳ ಏನು ಮಾಡ್ತಾಯಿದ್ವಿ. ತುರುವೇಕೆರೆ ತಾಲೂಕು ಸಹ DCC ಬ್ಯಾಂಕ್ ಮೂಲಕ ಇವತ್ತು 8 ಕೋಟಿ ರೂಪಾಯಿಯಷ್ಟು ಹಣ ಇವತ್ತು ರೈತರ ಖಾತೆಗಳಿಗೆ ವಹಿವಾಟು ಆಗ್ತಾಯಿದೆ. ಅದ್ರ ಜೊತೆಗೆ ಇವತ್ತು ಸುಮಾರು 26 ಚಿಲ್ಲಿಂಗ್ ಸೆಂಟರ್ಗಳನ್ನ ತುರುವೇಕೆರೆ ತಾಲೂಕಲ್ಲಿ ಹಾಕೋದ್ರ ಮೂಲಕ ರೈತರಿಗೆ ಇವತ್ತು 5 ರೂಪಾಯಿ ಪ್ರೋತ್ಸಾಹನ ಬರಲಿಕ್ಕೆ ಗುಣಮಟ್ಟದ ಹಾಲು ಶೇಖರಣೆ ಏನು ಮಾಡಬೇಕು ಅಲ್ಲಿ ಇವತ್ತು ಯಾವುದೇ ರೀತಿ ನ್ಯೂನತೆ ಆಗದಂತೆ ಇವತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಭಾಳ ಮುಖ್ಯವಾಗಿ ಇವತ್ತು ತುರುವೇಕೆರೆನಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲಿ ಇರುವಂತೆ ಒಂದು ಸಭಾ ಕಚೇರಿನೂ ಸಹ APMC ಆವರಣದಲ್ಲಿ ಮಾಡಿದ್ದೀವಿ. ಅದರ ಮೂಲಕ ಇವತ್ತು ರೈತರಿಗೆ ಸಹಕಾರಿ ಆಗಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಮುಂದಿನ ದಿನಗಳಲ್ಲೂ ಸಹ ಸರ್ಕಾರದ ಒಡಗೂಡಿ ಇವತ್ತು ಒಕ್ಕೂಟದ ಆಡಳಿತ ಮಂಡಳಿನಲ್ಲಿ ಇವತ್ತು ಕೆಲಸ ಮಾಡೋಂಥ ಪ್ರಾಮಾಣಿಕವಾದ ಪ್ರಯತ್ನಗಳನ್ನ ಮಾಡ್ತೀವಿ. ಇವತ್ತು ರೈತರಿಗೆ ಸಿಗಬೇಕಾದಂಥ ಎಲ್ಲ ರೀತಿ ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರು ಮರಣ ಹೊಂದಿದರೆ 50,000 ರೂಪಾಯಿ ಹಣ ಕೊಡುವಂಥ ಒಂದು ಕಾರ್ಯಕ್ರಮ. ಇವತ್ತು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು, ಹಾಸ್ಟೆಲ್ ವ್ಯವಸ್ಥೆನ ಕೊಡುವಂಥದ್ದು, ಜೊತೆಗೆ ಇವತ್ತು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಸಹಕಾರ ಕೊಡುವಂಥದ್ದು. ಇವತ್ತು ಭಾಳ ಮುಖ್ಯವಾಗಿ ಹಸುಗಳು ಸತ್ತೋದಂಥ ಸಂದರ್ಭದಲ್ಲಿ ಅವುಗಳಿಗೆ ಇನ್ಶೂರೆನ್ಸ್ ಕೊಡಲಿಕ್ಕೆ ಕಳೆದ ಬಾರಿ ಸುಮಾರು 22 ಕೋಟಿ ವಿನಿಯೋಗ ಮಾಡಿ ಇವತ್ತು ಒಕ್ಕೂಟ ಮತ್ತು ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮಗಳನ್ನ ಏನು ಹಮ್ಮಿಕೊಂಡಿದ್ದೀವಿ. ಅದನ್ನು ಮುಂದುವರಿಸ್ಕೊಂಡು ಹೋಗೋಂಥ ಒಂದು ಎಲ್ಲ ರೀತಿ ಕಾರ್ಯಕ್ರಮಗಳನ್ನ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳ್ತಾ, ಏನಿವತ್ತು ನನ್ನನ್ನು ಜಯಶೀಲನಾಗಿ ಮಾಡಿದಂಥ ತುರುವೇಕೆರೆ ತಾಲೂಕಿನ ಮತದಾರರ ಪ್ರಭುಗಳಿಗೆ ಮತ್ತೊಮ್ಮೆ ವಂದಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ.